ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೀಗ ನೋಡ್ತಿದ್ದೀವಿ ಶನಿ ಪರಿವರ್ತನೆ. ಮಾರ್ಚ್ 29ಕ್ಕೆ ನಡೆಯುವಂಥದ್ದು ಜನ್ಮ ಶನಿಯಾಗಿ ಪರಿವರ್ತನೆ ಆಗುತ್ತೆ. ವ್ಯಯ ಶನಿ ಇರುವಂಥದ್ದು. ವ್ಯಯ ಅಂದರೆ ಲಾಭ, ಜನ್ಮ ಅಂದರೆ ನಿಮ್ಮ ಒಟ್ಟಾರೆ ವ್ಯಕ್ತಿತ್ವ, ದೇಹ ಇರ್ಬೋದು, ಮನಸ್ಸಿರ್ಬೋದು, ಅದನ್ನು ಹೇಳುತ್ತೆ. ಜನ್ಮ ಶನಿ ಅಂದರೆ ನಿಮ್ಮ ಜನ್ಮಭಾವದಲ್ಲಿ ಜನ್ಮ ಚಂದ್ರ, ಜನ್ಮ ರಾಶಿ ಅಲ್ಲಿ ಬರುವಂಥ ಶನಿಯ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಸ್ಥಿತ್ಯಂತರಗಳನ್ನು ಉಂಟು ಮಾಡ್ತವೆ. ಕೆಲವರ ಜೀವನದಲ್ಲಿ ತಲ್ಲಣಗಳಿರ್ಬೋದು, ಪ್ರಕ್ಷುಬ್ಧತೆ ಇರ್ಬೋದು, ಹಾಗೆಯೇ ಬಹಳಷ್ಟು ಕ್ಷೋಭೆ ಕೂಡ ಇರ್ಬೋದು. ಇನ್ನು ಕೆಲವರ ಜೀವನದಲ್ಲಿ ಹೆಚ್ಚಿನ ಅಂಶಗಳು ಅನುಭವಕ್ಕೆ ಬರದೇ ಇರ್ಬೋದು. ತಕ್ಕ ಮಟ್ಟಿಗೆ ಮಾನಸಿಕ ಒತ್ತಡ, ಕೆಲಸ ಕಾರ್ಯಗಳ ಒತ್ತಡ, ಅತಿಯಾಗಿ ಕೆಲಸಗಳು ಜಾಸ್ತಿ ಆಗೋದು, ಸಣ್ಣ ಪುಟ್ಟ ಏರುಪೇರುಗಳೊಂದಿಗೆ ಜೀವನ ಮುಕ್ತಾಯವಾಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದು ಹೇಗೆ ಯಾವ ಥರ ನಡೆಯುತ್ತೆ ಅನ್ನೋದು ನಿಮ್ಮ ಜಾತಕ ಹಾಗೆ ಭಾಳಷ್ಟು ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನು ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಎದುರಿಸೋ ಸಾಮರ್ಥ್ಯ ಇದೆ ನಿಮಗೆ ಈ ಎಲ್ಲ ಸಿಚುವೇಷನ್ನ ಅನ್ನೋದ್ರ ಮೇಲೆ ಕೂಡ ಸಾಕಷ್ಟು ವಿಚಾರಗಳು ಡಿಪೆಂಡ್ ಆಗಿರ್ತವೆ. 7.5 ಅಂದರೆ ಸಾಮಾನ್ಯವಾಗಿ ಎಲ್ಲರ ಪರಿಕಲ್ಪನೆ ಏನಂದರೆ ಭಾಳ ಕೆಟ್ಟದ್ದು, ಕೆಟ್ಟ ಘಟನೆಗಳು, ಕೆಟ್ಟ ಅಂಶಗಳೇ ನಡೀತಾವೆ ಅನ್ನೋದು ಎಲ್ಲರ ತಲೆಯಲ್ಲಿರುವಂಥ ಸಾಮಾನ್ಯ ಅಂಶ. ಭಾಳಷ್ಟು ಜನ ಹೆದರ್ಕೊಳ್ತಾರೆ. ಶ್ರದ್ಧೆ ಇಲ್ಲದಿರೋ ವ್ಯಕ್ತಿಗಳು ಕೂಡ ಪೂಜೆ, ಪಾಠ, ಪ್ರವಚನ ಈ ಥರದ ವಿಚಾರಗಳಲ್ಲಿ ಆಸಕ್ತಿಯನ್ನು ತಗೋತಾರೆ. ದೇವರು ದಿಂಡ್ರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ 7.5 ಬಗ್ಗೆ, ವಿಶೇಷವಾಗಿ ಶನಿದೇವರ ಬಗ್ಗೆ ಇರುವಂಥ ಭಯವೇ ಆಗಿದೆ. ಹಾಗಂತ ಅದು 100% ಜನರಿಗೆ ತೊಂದರೆಗಳನ್ನೇ ಉಂಟು ಮಾಡುತ್ತೆ. ಯಾವುದೇ ರೀತಿಯಲ್ಲೂ ಒಳ್ಳೆಯ ಘಟನೆಗಳು ಲೈಫಲ್ಲಿ ನಡೆಯೋದೇ ಇಲ್ಲ. ಇವೆಲ್ಲ ಸುಳ್ಳು. ಯಾವ ಥರ ನಾವು ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಭಾಳಷ್ಟು ವಿಚಾರಗಳು ಡಿಪೆಂಡ್ ಆಗ್ತವೆ. ಅಂದರೆ ನಾವು ಹೇಗೆ ಅದನ್ನು ನೋಡ್ತೀವಿ ಅನ್ನೋದು. ಒಂದು ಇವೆಂಟ್ ನಡೀತಾ ಇರುತ್ತೆ ಅಂದರೆ ಅದರ ಸುತ್ತ ಹಲವಾರು ವಿಚಾರಗಳು ತಳುಕು ಹಾಕ್ಕೊಂಡಿರ್ತವೆ. ಈಗ ನೀವು ವಿಪರೀತ ಮಾನಸಿಕ ಒತ್ತಡ ನಿಮ್ಮ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನನ್ನು ಫೇಸ್ ಮಾಡ್ತೀನಿ ಅಂತ ನೀವು ಹೇಳೋದಾದರೆ ಅದಕ್ಕೆ ಕಾರಣ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ. ಕೆಲಸದಲ್ಲಿ ನೀವು ಹೆಚ್ಚೆಚ್ಚು ಜವಾಬ್ದಾರಿಗಳನ್ನು ತಗೊಳ್ತಾ ಇರೋದು, ಹೆಚ್ಚೆಚ್ಚು ಕರ್ತವ್ಯಗಳನ್ನ ನಿಭಾಯಿಸೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರೋದು, ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮ್ಮ ಆಫೀಸ್ ಅವರು ಕೊಡ್ತಾ ಇರೋದು, ಅಥವಾ ಬಿಸ್ನೆಸ್ಸಲ್ಲೂ ಕೂಡ ಇದೇ ಥರದ ಘಟನೆಗಳು ನಡೆಯೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬೋದು. ಯಾವ ವ್ಯಕ್ತಿಗಳಿಗೆ ಅಂದರೆ ಗಿಗ್ ವರ್ಕರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಯಾವುದೇ ಕೆಲಸವನ್ನು ಮಾಡ್ತಾಯಿರಿ, ಓವರಾಲ್ ಆಗಿ ಡೆವಲಪ್ಮೆಂಟು, ಗ್ರೌತ್ ಬೇಕು ಅಂದರೆ ಸ್ಟ್ರೆಸ್ಸನ್ನು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇದೆರಡು ಒಂದು ನಾಣ್ಯದ ಎರಡು ಮುಖಗಳಿರೋ ಹಾಗೆ, ಒಂದು ಗ್ರೌತು, ಎರಡು ಸ್ಟ್ರೆಸ್ಸು. ಗ್ರೌತ್ ಅಂತ ನಾವು ಹೊರಟ ತಕ್ಷಣ ಭಾಳಷ್ಟು ಸ್ಟ್ರೆಸ್ಗಳನ್ನು ಮನಸ್ಸಿನ ಮೇಲೆ ಎಳ್ಕೋತೀರ. ಈ ಬೆಳವಣಿಗೆ ಅನ್ನೋದು ಸ್ಟ್ರೆಸ್ ಜಾಸ್ತಿ ಆದಂಗೂ ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಕಾಡೋದಕ್ಕೆ ಶುರು ಮಾಡ್ತವೆ. ಭಾಳ ಸಾಮಾನ್ಯವಾಗಿ ನಡೆಯುವಂಥದ್ದು ಇದು. ಪ್ರಯೋಜನವೂ ಇದೆ, ತೊಂದರೆನೂ ಇದೆ. ಪ್ರಯೋಜನ ಇದೆ ಅಂತ ಅಂದ್ಕೊಳ್ತಾ ನೀವು ಅದರ ಹಿಂದೆ ಜಾಸ್ತಿ ಹೋಗ್ತಾಯಿದ್ರೆ ನಿಮ್ಮ ಕೆಲಸ, ಕರ್ತವ್ಯ, ದುಡ್ಡು ಈ ಥರದ ಅಂಶಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರೆ ಸ್ಟ್ರೆಸ್ ಜಾಸ್ತಿ ಆಗೋದ್ರ ಜೊತೆಗೆ ಆರೋಗ್ಯನೂ ಹಾಳಾಗತ್ತೆ ಅಂತ ಆಯಿತು. ಆದರೆ ದುಡ್ಡು ಬರ್ತಾ ಇರುತ್ತೆ ಒಂದು ಕಡೆಯಿಂದ. ಬಹಳಷ್ಟು ಸವಾಲುಗಳಿಗೆ, ಜೀವನದ ಸವಾಲುಗಳಿಗೆ ಉತ್ತರ ಕಂಡುಕೊಳ್ಳೋದು ಸಾಧ್ಯ ಆಗುತ್ತೆ. ಬಹಳಷ್ಟು ಕೊಂಡುಕೊಳ್ಳುವಂಥ ಶಕ್ತಿ ಕೂಡ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಇದರ ಪಾಸಿಟಿವ್ ಮುಖ ಆಗಿರುತ್ತೆ. ಆದರೆ ಕೆಲವು ವ್ಯಕ್ತಿಗಳಿಗೆ, ಅಂದರೆ ಬಹಳ ಕಡಿಮೆ ಸಂಖ್ಯೆಯ ವ್ಯಕ್ತಿಗಳಿಗೆ ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಭಾಳಷ್ಟು ಉಲ್ಬಣ ಕಂಡು ಜ್ವಲಂತ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಕೂಡ ಬರ್ಬೋದು. ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಥರದ ವ್ಯಕ್ತಿಗಳು ಎಂಡ್ ಸ್ಕ್ರೀನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀವಿ. ಶಿವರಾತ್ರಿಗೆ ಒಂದಷ್ಟು ವಿಚಾರಗಳನ್ನು ನಾನು ಹೇಳಿದ್ದೆ. ಆ ವಿಡಿಯೋವನ್ನು ಕೂಡ ತಪ್ಪದೇ ನೋಡಿ. ಅದರಲ್ಲಿ ಇರುವಂಥ ವಿಚಾರಗಳು ನಿಮಗೆ ಸಾಕಷ್ಟು ಸಕಾರಾತ್ಮಕ ಪರಿಹಾರಗಳನ್ನು ಒದಗಿಸ್ಬೋದು. ಆ ವಿಚಾರಗಳ ಮೇಲೆ ಮೆಡಿಟೇಷನನ್ನು ಮಾಡುವಂಥದ್ದು. ಹಾಗಿದ್ರೆ ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟು, ಮೊದಲೇ ಇನ್ನಷ್ಟು ಒಳ್ಳೆಯ ವಿಚಾರಗಳು ಇರ್ತವೆ ಇದರಲ್ಲಿ ಅಂತ. ಅದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರುತ್ತೆ. ಈ ಒಳ್ಳೆಯ ವಿಚಾರಗಳು ಏನು ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ತಗೋತಾ ಇದ್ದೀನಿ. ಇನ್ನೊಂದಿಷ್ಟು ಅಂಶಗಳನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಮಾನಸಿಕ ಮತ್ತು ದೈಹಿಕ ಸ್ಟ್ರೆಸ್ ಉಲ್ಬಣ ಆದಾಗ ನಮ್ಮ ಆಪ್ತರು ಅಂತ ಅನ್ಸ್ಕೊಂಡವರು, ಅಂದರೆ ಫ್ಯಾಮಿಲಿ ಇರ್ಬೋದು, ಕುಟುಂಬಸ್ಥರು ಇರ್ಬೋದು, ಅವರು ದೂರ ಆಗೋದಕ್ಕೆ ಶುರು ಮಾಡ್ತಾರೆ. ಅಥವಾ ಅವರ ಒತ್ತಡ ಕೂಡ ನಮಗೆ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಅವರು ನಮ್ಮನ್ನು ಅಷ್ಟೊಂದು ಹಚ್ಕೊಳ್ಳೋದೇ ಇರ್ಬೋದು, ಅಥವಾ ನಮ್ಮ ಕಡೆ ಆಸ್ತಿಯನ್ನು ವಹಿಸದೇ ಇರ್ಬೋದು, ಲಕ್ಷ್ಯ ಕೊಡದೇ ಇರ್ಬೋದು. ವಿಶೇಷವಾಗಿ ಇಲ್ಲಿ ಕಳತ್ರ ಸ್ಥಾನ ಅಂದರೆ 7ನೇ ಮನೆ ಮೇಲೆ ಶನಿ ದೃಷ್ಟಿ ಇರುತ್ತೆ. ಈ ಮನೆಗೆ ಸಾಕಷ್ಟು ಪ್ರಾಬ್ಲಮ್ಗಳು, ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಅವ್ರ ಕಡೆಯಿಂದ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳು, ರಿಲೇಷನ್ಶಿಪ್ಗಳಲ್ಲಿ ಸಮಸ್ಯೆಗಳು, ಅಂದರೆ
ಲಾಂಗ್ ಟರ್ಮ್ ರಿಲೇಷನ್, ಇವ್ರು ನನ್ನ ಜೊತೆ ಇರ್ತಾರೆ, ನನಗೆ ಸಹಕಾರ ಕೊಡ್ತಾರೆ ಅಂತ ನೀವೇನು ಅಂದ್ಕೊಂಡಿರ್ತೀರ, ಆ ಥರದ ಸಿಚುವೇಷನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಪ್ರಕ್ಷುಬ್ಧತೆಗಳು, ತಲ್ಲಣಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಬಿರುಗಾಳಿ ಅಂತ ಬೀಸಿದಾಗ ಅದರ ಹೊಡೆತಕ್ಕೆ ಎಲ್ಲರೂ ಸಿಗೋರೆ. ತುಂಬ ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ, ಸಸ್ಟೈನ್ ಮಾಡೋದಕ್ಕೂ, ದೀರ್ಘಕಾಲದಲ್ಲಿ ಅದರಿಂದ ಬಚಾವಾಗಿ ಉಳಿಯೋದಕ್ಕೂ ನಮಗೆ ತುಂಬ ಕಷ್ಟನೇ ಆಗುತ್ತೆ. ಸೊ ಇದೆಲ್ಲ ಅಂಶಗಳನ್ನು ಗಮನಿಸಿದಾಗ ಮಾನಸಿಕ ದೈಹಿಕ ಆರೋಗ್ಯದ ಜೊತೆ ಸಂಬಂಧಗಳ ಬಗ್ಗೆ ಕೂಡ ಎಚ್ಚರ ತುಂಬ ಅನಿವಾರ್ಯ ಅಂತ ಆಯಿತು. ಹಾಗೆಯೇ ಭಾಳಷ್ಟು ಜನ ಫೇಸ್ ಮಾಡುವಂಥದ್ದು, ತೃತೀಯದ ಮೇಲೆ ಶನಿ ದೃಷ್ಟಿ ಇರೋ ಕಾರಣದಿಂದಾಗಿ 7.5 ಇರೋ ಸಂದರ್ಭದಲ್ಲಿ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಈ ಥರದ ಒಡ ಹುಟ್ಟಿದವರ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಎಚ್ಚರವನ್ನು ವಹಿಸಬೇಕಾಗತ್ತೆ. ಅವರನ್ನು ಅತಿಯಾಗಿ ಹಚ್ಕೊಳ್ಳೋದಾಗಲಿ, ನೈತಿಕ ಬೆಂಬಲ ಕೊಡೋದಿರುತ್ತೆ, ಅಲ್ಪ ಸ್ವಲ್ಪ ಸಹಾಯ ಮಾಡೋದಿರುತ್ತೆ. ಅದಕ್ಕೂ ಹೆಚ್ಚಾಗಿ ನೀವು ಅವ್ರ ಬಗ್ಗೆ ಹಚ್ಕೊಳ್ಳೋದಕ್ಕೆ ಹೋದರೆ, ಹೆಚ್ಚಿನ ಟೈಮನ್ನು ಅವ್ರ ಕಡೆನೇ ಕೊಡ್ತಾ ಹೋದರೆ ಇನ್ನಷ್ಟು ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಅವರು ಮುಳುಗೋದಲ್ಲದೆ ನಿಮ್ಮನ್ನು ಕೂಡ ಅವರು ಮುಳುಗಿಸೋ ಚಾನ್ಸಸ್ ಇರುತ್ತೆ. ಸೊ ಈ ವಿಚಾರದಲ್ಲಿ ಒಡ ಹುಟ್ಟಿದವರ ವಿಷಯದಲ್ಲೂ ಕೂಡ ಸಾಕಷ್ಟು ಕೇರ್ಫುಲ್ ಆಗಿರೋದು ಅವಶ್ಯಕ. ಎಚ್ಚರ ವಹಿಸಬೇಕಂತ ಇನ್ನೊಂದು ಅಂಶ, ನಾನು ಮೊದಲೇ ಅಂದೆ ಕೆಲಸದಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇರ್ಬೋದು ನಿಮಗೆ ಅಂತ. ಹಾಗೆಯೇ ಅದು ಸಾಕಷ್ಟು ಪ್ರಕ್ಷುಬ್ಧತೆಗಳನ್ನು ಕೂಡ ಉಂಟು ಮಾಡುತ್ತೆ, ಸಾಕಷ್ಟು ಚಾಲೆಂಜ್ಗಳು ಕೂಡ ಇರ್ತವೆ. ಕೆಲವು ವ್ಯಕ್ತಿಗಳಿಗೆ ವಿಸಿಬಲ್ ಆಗಿ ಈ ಚಾಲೆಂಜ್ಗಳನ್ನು ನಾವು ಡೂ ಆರ್ ಡೈ ಅಂತ ಕರಿತೀವಿ. ಅಂದರೆ ಇದೆಲ್ಲ ವಿಚಾರಗಳ ಬಗ್ಗೆ ವಿಶೇಷವಾದ ಒಂದು ಅವಧಿ ಇದೆ. ಶನಿ ಗ್ರಹ ಜನ್ಮ ಶನಿ ಇರುವಾಗಲೇ, ಅಂದರೆ ಜನ್ಮ ಶನಿನೂ ಇರುತ್ತೆ, ಅದ್ರ ಜೊತೆ ಗ್ರಹ ವಕ್ರ ಕೂಡ ಆಗುತ್ತೆ ಜುಲೈನಿಂದ ನವೆಂಬರ್ವರೆಗಿನ ಅವಧಿಯಲ್ಲಿ. ಆ ಸಂದರ್ಭದಲ್ಲಂತೂ ನೀವು ವಿಶೇಷವಾಗಿ, ಅಂದರೆ ಅದರಲ್ಲೂ ವಿಶೇಷದಲ್ಲೇ ವಿಶೇಷ ಅನ್ನೋ ಥರದ ಕಾಳಜಿಯನ್ನು ವಹಿಸ್ಕೋಬೇಕಾಗಿರುತ್ತೆ. ಭಾಳಷ್ಟು ಕೇರ್ಫುಲ್ಲಾಗಿ ಎಲ್ಲ ವಿಚಾರಗಳನ್ನ ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು. ಒಂದೊಂದು ಡಿಸಿಷನನ್ನು ತಗೊಳ್ಳೋ ಮೊದಲು ಕೂಡ 1-10 ಸಲ ವಿಚಾರ ಮಾಡಬೇಕು. ಈ ಕೆಲಸ ಬಿಟ್ಟೋಗ್ಬಿಡು ಅಂತ ಅವ್ರು ಹೇಳ್ತಾರೆ ನಿಮಗೆ, ಇದನ್ನು ಮಾಡು, ಇಲ್ಲ ಕೆಲಸ ಬಿಟ್ಟೋಗ್ಬಿಡು ಅಂತ. ಬಿಟ್ಟೋಗ್ಬಿಟ್ರೆ ಎಲ್ಲೋ ಸರಿಯಾಗಿ ಬಿಡ್ಬೋದೇನೋ, ಎಲ್ಲೋ ಈ ಟಾರ್ಚರಿಂದ ಮುಕ್ತಿ ಸಿಕ್ಬಿಡ್ಬೋದೇನೋ, ಅಂದರೆ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿಬಿಡ್ಬೋದೇನೋ, ಈ ಥರದ ಅಸಂಪ್ಷನ್ಗಳ ಮೇಲೆ ಕೆಲಸ ಬಿಡೋದಕ್ಕೆ ಹೋದರೆ ಅಪಾಯದಲ್ಲಿ ಸಿಕ್ಕಾಕೋಬೋದು. 7.5 ಇನ್ನೂ 5 ವರ್ಷ ಇರೋದ್ರಿಂದ ಆ ಟೈಮಲ್ಲಿ ಮತ್ತೊಂದಷ್ಟು ಪ್ರಕ್ಷುಬ್ಧತೆ, ಮತ್ತೊಂದಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳು ಏರ್ಪಡುವಂಥ ಸಾಧ್ಯತೆಗಳಿರ್ತವೆ. ನಿಮ್ಮ ಮಾನಸಿಕ ಮಟ್ಟ ಕೂಡ ಭಾಳ ಉನ್ನತ ರೀತಿಯಲ್ಲಿರೋದಿಲ್ಲ, ಕಾನ್ಫಿಡೆನ್ಸು ಸತತವಾಗಿ ಡೌನ್ ಆಗ್ತಾ ಇರುತ್ತೆ. ಸೋಲುಗಳು ಕೂಡ ಬರ್ಬೋದು ಭಾಳಷ್ಟು ವಿಷಯಗಳಲ್ಲಿ. ಅಂದರೆ ಸೋಲೆ ಗೆಲುವಿನ ಸೋಪಾನ ಅಂತಾರೆ. ಸೋಲು ಅಂದರೆ ಟೆನ್ಷನ್ ಮಾಡ್ಕೊಳ್ಳುವಂಥ ವಿಚಾರ ಆಗಿರೋದಿಲ್ಲ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಒಂದು ಸೋಲನ್ನು ತಡ್ಕೋಬೋದು ಒಬ್ಬ ವ್ಯಕ್ತಿ. 2-3 ಸೋಲುಗಳು ಬಂದಾಗ ಸಾಧ್ಯತೆ ಇರುತ್ತೆ ಭಾಳಷ್ಟು ಜನ ಕಾನ್ಫಿಡೆನ್ಸನ್ನು ಕಳ್ಕೊಳ್ಳುವಂಥದ್ದು. ಹೀಗಾಗಿ ವಿಶೇಷವಾದ ಕಾಳಜಿ ಅವಶ್ಯಕತೆ ಇರುತ್ತೆ ಜುಲೈ ನವಂಬರ್ ತಿಂಗಳಲ್ಲಿ. ಕೇರ್ಫುಲ್ಲಾಗಿರಿ. ಒಂದಷ್ಟು ಜನ ಭಾಳ ಕಾನ್ಫಿಡೆನ್ಸನ್ನು ಇಟ್ಕೊಂಡಿರ್ತಾರೆ, ನನಗೆ ಈ ಕೆಲಸದಲ್ಲಿ, ಈ ವಿಚಾರದಲ್ಲಿ ನನಗೆ ಸಿಕ್ಕಾಪಟ್ಟೆ ಕಮ್ಯಾಂಡ್ ಇದೆ ಅಂತ ಹಾರಾಡ್ತಿರ್ತಾರೆ. ಬಟ್ ಈ ಶನಿರಾಯನಿಗೆ, ಅಂದರೆ ನೀವು ನಿಂತ ನೆಲವನ್ನು ಕುಸಿಯೋ ಹಾಗೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಒಂದು ಪರಿಸ್ಥಿತಿಯಲ್ಲಿ ನಾವು ಭಾಳ ಸ್ಟ್ರಾಂಗ್ ಆಗಿರ್ತೀವಿ, ನಮ್ಮ ಕಡೆ ಇರೋ ಬಾಸು, ನಮ್ಮ ಕಡೆ ಇರೋ ಕಲೀಗ್ಗಳು, ಎಲ್ಲೊಂದು ಕಡೆ ನಮ್ಗೆ ಸಪೋರ್ಟ್ ಸಿಗ್ತಾ ಇರುತ್ತೆ. ಆ ಸಪೋರ್ಟ್ನ ಮೂಲವೇ ಹುಡುಗಿ ಹೋದಾಗ, ಅಂದರೆ ಆ ಸಿಗ್ತಾ ಇರೋ ಸಪೋರ್ಟು ಇಲ್ಲದೇ ಇರೋ ಹಂಗೆ ಆದಾಗ, ಬೇರೆ ಮ್ಯಾನೇಜ್ಮೆಂಟು, ಬೇರೆ ವ್ಯಕ್ತಿ, ಬೇರೆ ಸಿಚುವೇಷನ್ನು, ಅಂದರೆ ಸಂದರ್ಭಗಳೇ ಬೇರೆ ಆದಾಗ ನಮ್ಮ ಹತ್ರ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಮರ್ಥ್ಯ ಇರುತ್ತೋ ಇಲ್ವೋ ಅನ್ನೋದನ್ನು ಮತ್ತೊಂದು ಸಲ ನಾವು ಪ್ರಶ್ನೆ ಮಾಡಿ ನೋಡ್ಕೋಬೇಕಾಗತ್ತೆ. ಸೊ ಓವರ್ ಕಾನ್ಫಿಡೆನ್ಸ್ ಬೇಡ, ಎಲ್ಲ ವಿಚಾರಗಳಲ್ಲೂ ಕೇರ್ಫುಲ್ ಆಗಿರಿ. ಮೇಲೆ ಹೇಳಿದ ಸಂದರ್ಭಗಳಲ್ಲಿ ವಿಶೇಷವಾಗಿ ಕೇರ್ ತಗೊಳ್ಳಿ. ಇನ್ನು 2.5 ವರ್ಷ ಜನ್ಮ ಶನಿ ನಡೀತಾ ಇರುತ್ತೆ. ಸ್ನೇಹಿತರೆ, ಕೊನೆಯಲ್ಲೊಂದು ವಿಶೇಷವಾದ ಅಂಶವನ್ನು ಹೇಳ್ತೀನಿ ಅಂತ ಅಂದೆ. ಅದು ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಹೇಳಿದೆ. ಮೊದಲೇ ಅಂದೆ ಸೋಲೆ ಗೆಲುವಿನ ಸೋಪಾನ ಅಂತ. ಈಗ ಬರುವ ಸವಾಲುಗಳು ಸುಮ್ಮನೆ ಬಂದಿರೋದಿಲ್ಲ, ಮುಂದೆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಬಂದಿರ್ತವೆ. ಈಗ ಬರುವ ಪರೀಕ್ಷೆಗಳು ನಿಮ್ಮನ್ನು ವಿಜಯಶಾಲಿಯಾಗಿ ಮಾಡೋದಕ್ಕೇ ಬಂದಿರ್ತವೆ. ಈಗ ಬರುವಂಥ ಸವಾಲುಗಳು ಅದಕ್ಕೆ, ಅಂದರೆ ಆ ಸವಾಲಿಗೆ ನೀವು ಉತ್ತರಗಳನ್ನ ಕಂಡುಕೊಂಡು ಲೈಫಲ್ಲಿ ಮುಂದೆ ಹೋಗಲಿ, ಸಾಧನೆಗಳನ್ನು ಮಾಡಲಿ, ಮತ್ತೊಂದು ಸ್ಟೆಪ್ಪು ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ಆ ಎಲ್ಲ ಸಂದರ್ಭಗಳು, ಸಂದಿಗ್ಧತೆಗಳು, ಸನ್ನಿವೇಶಗಳು, ಪ್ರಕ್ಷುಬ್ಧತೆಗಳು, ತಲ್ಲಣಗಳು ಉಂಟಾಗಿರ್ತವೆ. ಅದನ್ನೆಲ್ಲ ನೀವು ಎದುರಿಸ್ತಾ ಹೋದಾಗ ಒಂದು ಹೊಸ ದಾರಿ, ಹೊಸ ಹೊಳಹು, ಒಂದು ಸರಿಯಾದ ರೂಪ ನಿಮ್ಮ ಲೈಫಿಗೆ ಅದು ಸಿಗೋ ಚಾನ್ಸಸ್ ನಿಚ್ಚಳವಾಗಿ ಇರುತ್ತೆ. ಹೀಗಾಗಿ ನಾನು ಹೇಳೋದು, ಇದೊಂದು ಟೈಮು ನೀವು ಕಳಿಬೇಕಾಗಿರೋದು, ಪೇಷನ್ಸನ್ನು ಇಟ್ಕೋಬೇಕಾಗಿರೋದು, ಕಾನ್ಫಿಡೆಂಟಾಗಿ ಉಳಿಬೇಕಾಗಿರೋದು,
ದೇವರಲ್ಲಿ ಶ್ರದ್ಧೆಯನ್ನು ಜಾಸ್ತಿ ಮಾಡ್ಕೋಬೇಕಾಗಿರೋದು. ಹಾಗೆಯೇ ಒಂದೊಂದು ಹೆಜ್ಜೆಯನ್ನು ಭಾಳ ಎಚ್ಚರಿಕೆಯಿಂದ ತೂಗಿ ನೋಡಿ ಇಡುವಂಥದ್ದು. ಸಡನ್ನಾಗಿ ಇಂಪಲ್ಸಿವ್ ಆಗಿ ಯಾವುದೇ ಡಿಸಿಷನ್ಗಳನ್ನು ತಗೊಳ್ಳದೇ ಇರೋದು. ಬರುವಂಥ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಸಕಾರಾತ್ಮಕ ಮನೋಭಾವನೆಯನ್ನು ಇಟ್ಕೊಳ್ಳೋದು. ಯಾವುದೇ ವಿಚಾರದಲ್ಲೂ ಸನ್ನಿವೇಶವನ್ನು ನೆಗೆಟಿವ್ ಆಗಿ ನನ್ನ ಲೈಫೇ ಇಷ್ಟು, ಏನೂ ಆಗೋದೇ ಇಲ್ಲ, ಮುಂದೆ ಸರಿಯಾಗಿ ಆಗೋದೇ ಇಲ್ಲ, ಈ ಥರದ ಅಂಶಗಳನ್ನೆಲ್ಲ ಮನಸ್ಸಿಂದ ಕಿತ್ತೊಗೆಯೋದು. ಸೊ ಇವಿಷ್ಟು ಕ್ರಮಗಳ ಮೂಲಕ ಸರಿಯಾದ ಹಾದಿಗೆ ನೀವು ಹೋಗೋದಕ್ಕೆ ಎಲ್ಲ ಚಾನ್ಸಸ್ಸು ಇರುತ್ತೆ. ಇದು ಅವಕಾಶಗಳನ್ನು ಸದ್ಯ ನಿಮಗೆ ತೊಂದರೆ ಅಂತ ಅನಿಸಿದರೂ ಕೂಡ ದೀರ್ಘಕಾಲದಲ್ಲಿ ಉಜ್ವಲ ಅವಕಾಶಗಳನ್ನು ತರುವಂಥ ಮಾರ್ಗ ಆಗಿರುತ್ತೆ. ಇವಿಷ್ಟು ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಪಾಸಿಟಿವ್ ಅಂಶಗಳು ಕೂಡ ಸಾಕಷ್ಟು ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.